शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। गुरुर्ब्रह्मा गुरुर्विष्णु गुरुर्देवो महेश्वरः गुरुर्साक्षात् परं ब्रह्म तस्मै ಶ್ರೀ ಗುರುವೇ ನಮಃ. ಹೋದ ವಾರದಲ್ಲಿ ನಾವು ಶಿವಪುರಾಣದಲ್ಲಿ ಸತೀಕಾಂಡವನ್ನು ಕೇಳಿಸ್ಕೊಂಡ್ವಿ. ಸತೀಕಾಂಡದಲ್ಲಿ ನಾವು ಹೇಳಿದ್ದು ಏನು ಅಂದರೆ, ಸತಿ ಅವಳು ಹೇಗೆ ಬೆಂಕಿಯಲ್ಲಿ ಆಹುತಿ ಮಾಡ್ಕೊಳ್ಳೋದು, ಶಿವನನ್ನು ಮರ್ಯಾದೆ ಕೊಡಲಿಲ್ಲ ತಂದೆ ಅಂತ ಹೇಳಿ ಬೆಂಕಿಯಲ್ಲಿ ಆವಾಹನೆ ಮಾಡಿಕೊಂಡಿದ್ದು, ಮತ್ತು ಶಿವನ ಅವನು ರೌದ್ರಾವತಾರ ಅಂದರೆ ಅವನು ವೀರಭದ್ರನನ್ನು ಕಳಿಸ್ಕೊಡೋದು ದಕ್ಷ ಯಜ್ಞವನ್ನು ನಾಶ ಮಾಡೋದಕ್ಕೆ. ಈ ಕಥೆಯನ್ನು ನಾವು ಕೇಳಿಸ್ಕೊಂಡ್ವಿ. ಮತ್ತು ಇಲ್ಲಿ ಇವಾಗ ಒಂದು ತಾರಕಾಸುರ ಅನ್ನೋ ಅಸುರ ಬಂದಿದ್ದಾನೆ. ಆ ತಾರಕಾಸುರ ಅಸುರನನ್ನು ಕೊಲ್ಲಬೇಕು ಅಂದರೆ ಶಿವನಿಗೆ ಹುಟ್ಟುವ ಮಗು ಯಾರಿರುತ್ತೆ, ಶಿವನ ವೀರ್ಯದಿಂದ ಹುಟ್ಟುವ ಮಗು, ಅದು ಆ ತಾರಕಾಸುರನನ್ನು ಸಂಹಾರ ಮಾಡಬಹುದು ಅಂತ ಹೇಳಿ ಗೊತ್ತಾಗತ್ತೆ. ಇವಾಗ ದೇವತೆಗಳೆಲ್ಲ ಏನು ಪ್ಲ್ಯಾನ್ ಮಾಡ್ತಾರೆ, ಆ ಶಿವನಿಂದ ಹುಟ್ಟಬೇಕಿರೋ ಮಗು ಅಂದರೆ ಶಿವನಿಗೆ ಮತ್ತೆ ಮದುವೆ ಮಾಡುವಂಥದ್ದು, ಹೇಗೆ ಅವನಿಗೆ ಮದುವೆ ಮಾಡುವಂಥದ್ದು ಮತ್ತು ಈ ಸತಿ ಯಾರು ದಹನವಾಗಿದ್ದಾಳೆ ಬೆಂಕಿಯಲ್ಲಿ, ಅವಳು ಮತ್ತೆ ಹುಟ್ಟಬೇಕು, ಅದು ಹೇಗೆ ಪ್ರಾಪ್ತಿ, ಅದು ಹಿಮವಂತನಿಗೆ ಪ್ರಾಪ್ತಿಯಾಗಬೇಕು ಹೇಗೆ ಅಂತ ಈ ಆಲೋಚನೆಯಲ್ಲಿ ಇರ್ತಾರೆ. ಹೀಗೆ ನಾನು ಇದೇ ಕತೆ ಸತೀಕಾಂಡದಲ್ಲೇ ಹೇಳುವಾಗ ಬ್ರಹ್ಮನ ಮನಸ್ಸಿನಿಂದ ಹುಟ್ಟಿದ್ದು ಸುಂದರ ಸ್ತ್ರೀ ಸಂಧ್ಯಾ ಅಂತ ಆ ಕತೆ ಹೇಳಿದೆ. ಆ ಸಂಧ್ಯಾ ಮತ್ತು ಮನ್ಮಥ ಇಬ್ಬರು ಹುಟ್ಟುತ್ತಾರೆ. ಆಮೇಲೆ ಮನ್ಮಥ ಹುಟ್ಟಿದ್ದು ಯಾಕೆ ಅದೆಲ್ಲ ಹೇಳಿದೆ. ಈ ಸಂಧ್ಯಾ ಮನ್ಮಥ ಏನಾಗ್ತದೆ, ಮನ್ಮಥನಿಗೆ ಎಲ್ಲರೂ ಏನು ವರ ಕೊಡ್ತಾರೆ, ನಿನ್ನಿಂದ ಎಲ್ಲರಿಗೂ ಕಾಮ ಉಂಟಾಗಲಿ ಅಂತ. ಈ ಮನ್ಮಥ ಅಲ್ಲೇ ಬಾಣವನ್ನು ಬಿಡ್ತಾನೆ ಮತ್ತು ಎಲ್ಲರಿಗೂ ಆ ಸಂಧ್ಯಾ ಯಾರಲ್ಲಿ ಬಂದಿರ್ತಾಳೆ ಅವಳಲ್ಲೆಲ್ಲರಿಗೂ ಕಾಮ ಹುಟ್ಟುತ್ತೆ. ಈ ಸಂಧ್ಯಳಿಗೆ ಅದು ಕೇಳಿಸ್ಕೊಂಡು ಬೇಜಾರಾಗತ್ತೆ. ನಾನು ಹುಟ್ಟಿದ ಕೂಡಲೇ ನನ್ನ ತಂದೆ ನನ್ನ ಎಲ್ಲರನ್ನೂ ನಾನು ಆಕರ್ಷಣೆ ಮಾಡಿದ್ದೀನಿ ಅಂತ ಹೇಳಿ, ಕಾಮುಕರಾಗಿ ಮಾಡಿದ್ದೀನಿ ಅಂತ ಹೇಳಿ ಅವಳಿಗೆ ಬೇಜಾರಾಗಿ ಅವಳು ತಪಸ್ಸನ್ನು ಮಾಡೋದಕ್ಕೆ ಹೋಗ್ತಾಳೆ ಅಂತ ಹೇಳಿದ್ದೆ. ಆ ತಪಸ್ಸು ಮಾಡಿದ ಕಥೆಯನ್ನು ನಾನು ಪೂರ್ತಿ ಮಾಡಿರಲಿಲ್ಲ, ಅದು ಒಂದಿಷ್ಟು ಹೇಳಿಬಿಟ್ಟು ಮುಂದೆ ಪಾರ್ವತಿ ಕಾಂಡವನ್ನು ಹೇಳ್ತೀನಿ. ಆಕೆ ತಪಸ್ಸು ಮಾಡೋಕ್ಕೆ ಹೋದಾಗ ಬ್ರಹ್ಮನು ವಸಿಷ್ಠರಿಗೆ ಕರೆದು ಅವಳಿಗೆ ತಪಸ್ಸು ಮಾಡುವುದು ಹೇಗೆ ಅಂತ ಗೊತ್ತಿಲ್ಲ, ನೀನು ಹೋಗಿ ಅವಳಿಗೆ ಉಪದೇಶ ಕೊಡು ಅಂತ ಹೇಳಿರ್ತಾರೆ. ಅವರು ವೇಷ ಮಾರಿಸ್ಕೊಂಡು ವಸಿಷ್ಠರು ಹೋಗಿ ಅವಳಿಗೆ ಉಪದೇಶ ಮಾಡ್ತಾರೆ, ಹೇಗೆ ತಪಸ್ಸು ಮಾಡಬೇಕು, ಶಿವನಿಗೆ ತಪಸ್ಸು ಮಾಡು ಅಂತ ಹೇಳಿ ಓಂ ನಮಃ ಶಂಕರಾಯ ಅನ್ನೋ ಮಂತ್ರವನ್ನು ಉಪದೇಶ ಮಾಡಿ ತಪಸ್ಸನ್ನು ಆಚರಿಸು ಅಂತ ಹೇಳಿ ಬಂದಿರ್ತಾರೆ. ಈಕೆ ತಪಸ್ಸನ್ನು ಆಚರಿಸ್ತಾಳೆ. 1 ಯುಗ 4 ಯುಗಗಳು ಅಂದರೆ 1 ಕಲ್ಪ ಫುಲ್ಲು ಅವಳು ತಪಸ್ಸು ಮಾಡ್ತಾಳೆ. ಆಗ ಶಿವನು ಅಲ್ಲಿ ಪ್ರತ್ಯಕ್ಷನಾಗ್ತಾನೆ. ಶಿವನು ಪ್ರತ್ಯಕ್ಷನಾಗಿ ಅವಳಿಗೆ ಏನು ಹೇಳ್ತಾಳೆ, ನೀನು ಇಲ್ಲಿ ಮುಂದೆ ಒಂದು ಯಾಗ ನಡೀತಾ ಇದೆ, ಅಲ್ಲಿ ಹೋಗಿ ನಿನ್ನ ದೇಹವನ್ನು ಆ ಯಾಗದಲ್ಲಿ ನಿನ್ನನ್ನು ಸುಟ್ಟು ಹಾಕೋಬೇಕು ಅಂತ ಹೇಳ್ತಾರೆ. ಸರಿ ಅಂತ ಆಕೆ ಅವಳ ಮಾತನ್ನು ಕೇಳಿ, ಆದರೆ ಅವಳೇನು ಹೇಳ್ತಾಳೆ, ನನ್ನ 3 ಕೋರಿಕೆ ಇದೆ. ನಾನು ನನ್ನನ್ನು ನೋಡಿ ಎಲ್ಲರೂ ಕಾಮುಕರಾದರೂ ಆ ರೀತಿ ಕಾಮುಕ ಎಲ್ಲರಿಗೂ ಆಗೋದು ಸರಿಯಲ್ಲ. ಈ ರೀತಿ ಕಾಮುಕವನ್ನು ಯಾವಾಗ ಯಾರು ಪಡ್ಕೋಬೇಕು ಅನ್ನೋದನ್ನು ನೀವು ಹೊರ ಕೊಡಬೇಕು ಅಂತ ಹೇಳ್ತಾರೆ. ಮತ್ತು ಎಲ್ಲ ತಾಂಬೂಲ ಕೊಡುವಾಗ ಅಗ್ರ್ಯ ತಾಂಬೂಲ, ಫಸ್ಟು ತಾಂಬೂಲ ನನಗೆ ಕೊಡಬೇಕು, ಸಂಧ್ಯಳಿಗೆ ಕೊಡಬೇಕು. ಮತ್ತು ಯಾರು ನನ್ನ ಗಂಡ ಬಿಟ್ಟು ಯಾರು ನನ್ನನ್ನು ಕಾಮುಕ ದೃಷ್ಟಿಯಿಂದ ನೋಡ್ತಾರೆ ಅವ್ರನ್ನ ಅಪುಂಸಕರಾಗಬೇಕು ಅಂತ ಹೇಳಿರ್ತಾಳೆ. ಸರಿ ಅಂತ ಶಿವನು ಅವಳಿಗೆ ಆ 3 ವರವನ್ನು ಕೊಡ್ತಾಳೆ. ಕೊಟ್ಬಿಟ್ಟು ಶಿವನು ಹೋಗ್ತಾರೆ. ಮುಂದೆ ಶಿವನು ಹೋದ್ಮೇಲೆ ಇವಳು ಸಂಧ್ಯೆ ಶಿವನು ಹೇಳಿದ ಪ್ರಕಾರ ಅಲ್ಲೇ ಹಿಮವಂತ ಪರ್ವತದಲ್ಲಿ ಒಂದು ಯಾಗ ನಡೀತಾ ಇರುತ್ತೆ. ಅಲ್ಲಿ ಹೋಗಿ ಅವಳ ಆತ್ಮವನ್ನು ಆ ಯಾಗದ ಕುಂಡದಲ್ಲಿ ಅರ್ಪಣೆ ಮಾಡ್ಕೋತಾಳೆ. ಅಲ್ಲಿಂದ ಆ ಪ್ರಾಣ ಏನಾಗುತ್ತೆ, ಮೇಲೆ ಸೂರ್ಯನ ಹತ್ರ ಹೋಗುತ್ತೆ. ಆ ಸೂರ್ಯ ಏನು ಮಾಡ್ತಾರೆ, ಆ ಆತ್ಮವನ್ನು 2 ಭಾಗ ಮಾಡಿಕೊಂಡು, ಅದು ಬೆಳಗಿನ ಸಂಧ್ಯಾಕಾಲ ಮತ್ತು ಸಂಜೆಯ ಸಂಧ್ಯಾಕಾಲ. ಬೆಳಗಿನ ಸಂಧ್ಯಾಕಾಲ ಬಂದು ದೇವರಿಗೆ ಪ್ರೀತಿ, ಸಂಜೆಯ ಸಂಧ್ಯಾಕಾಲ ಬಂದು ಪಿತೃಗಣಗಳಿಗೆ ಪ್ರೀತಿ. ಹೀಗೆ 2 ಸಂಧ್ಯಾ ಆಗೋದು. ಅದಕ್ಕೆ ಸಾಯಂ ಸಂಧ್ಯಾ ಅಂತ ಹೇಳ್ತೀವಿ.
ಬೆಳಗ್ಗೆನೆ ಅರುಣೋದಯದ ಸಂಧ್ಯಾ ಅಂತ ಹೇಳ್ತೀವಿ, ಸಂಧ್ಯಾಕಾಲ ಅಂತ ಹೇಳ್ತೀವಿ. ಈ ರೀತಿ 2 ಸಂಧ್ಯೆ ಆಗುತ್ತೆ. ಮತ್ತು ಈ ಸಂಧ್ಯಾ ಈಗ ಅಲ್ಲಿ ಹೋಗಿದ್ದಾಳೆ, ಅವಳ ಜೀವವನ್ನು ಈಗ ಮತ್ತೆ ಅರುಂಧತಿಯಾಗಿ ಅವಳು ಹುಟ್ಟುತ್ತಾಳಂತೆ. ಆಮೇಲೆ ಅರುಂಧತಿಯಾಗಿ ಹುಟ್ಟಿ ಅವಳನ್ನು ವಸಿಷ್ಠರಿಗೆ ಮದುವೆ ಮಾಡಿಕೊಡ್ತಾರೆ. ವಸಿಷ್ಠರು ಯಾರು? ಆವಾಗ ಅವಳು ಸಂಧ್ಯಾ ಅವತಾರದಲ್ಲಿ ಇದ್ದಾಗ ಅವಳಿಗೆ ಉಪದೇಶ ಮಾಡಿರುವಂಥ ವಸಿಷ್ಠರು ಅವಳನ್ನು ವರೆಸ್ಕೋತಾರೆ. ಆದ್ದರಿಂದ ಅರುಂಧತಿ ಅಂದರೆ ಪತಿವ್ರತೆ, ಮತ್ತು ಅವಳು ತುಂಬ ಒಳ್ಳೆಯ ಸಂಸ್ಕಾರ ಧರ್ಮನಿಷ್ಠೆ ಮಾಡುವಂಥ ಹೆಣ್ಣು ಅಂತ ಹೇಳ್ತಾರೆ. ಮತ್ತು ಅವಳನ್ನು ಯಾರು ಕಾಮಕ ದೃಷ್ಟಿಯಿಂದ ನೋಡ್ತಾರೆ ಅವರು ನಪುಂಸಕರಾಗ್ತಾರೆ ಅಂತ, ಅದು ಅರುಂಧತಿಯ ಕತೆ ಚರಿತ್ರೆ, ಅದು ಬೇರೆ. ಸೊ ಇದು ಸಂಧ್ಯಾಳ ಕತೆ. ಈ ಸಂಧ್ಯಾಳ ಕತೆ ಹೋದ್ವಾರ ನಾನು ಮುಗಿಸಿರ್ಲಿಲ್ಲ. ಇಲ್ಲಿ ತಾರಕಾಸುರರ ಕತೆ ನಾನು ಹೇಳಿದೆ. ತಾರಕಾಸುರ ಅಸುರನನ್ನು ವಧಿಸ್ಬೇಕು ಅಂದರೆ ಶಿವನ ಮಗು ಹುಟ್ಟಬೇಕು. ಈಗ ಇವರು ದೇವತೆಗಳೆಲ್ಲ ಹಿಮವಂತನ ಹತ್ರ ಬರ್ತಾರಂತೆ. ಹಿಮವಂತನ ಹತ್ರ ಬಂದು, ಹಿಮವಂತ ನೀನು ಶಿವನಿಗೆ ತಪಸ್ಸನ್ನು ಆಚರಿಸು, ದೇವಿಗೆ ತಪಸ್ಸನ್ನು ಆಚರಿಸು, ನಿನಗೆ ಆ ದೇವಿಯೇ ಸಾಕ್ಷಾತ್ ಆ ಪರಮಾತ್ಮಳೇ ನಿನಗೆ ಪುತ್ರಿಯಾಗಿ ನಿನಗೆ ನೀನು ಜನ್ಮ ಕೊಡುವಂತೆ ಬೇಡ್ಕೊ ಅಂತ ಕೇಳ್ತಾರೆ. ಅವ್ರು ಹೋಗಿ ಹಿಮವಂತ ಮತ್ತು ಅವರ ಪತ್ನಿ ಮೈನಾವತಿ, ಮೇನೆ ಅಂತ ಕರೀತಾರೆ, ಮೇನಕೆ ಅಂತ, ಮೇನಕಾ ಅಂತ ಕರೀತಾರೆ. ಅವರಿಬ್ಬರು ಹೋಗಿ ತಪಸ್ಸನ್ನು ಆಚರಿಸ್ತಾರಂತೆ. ಆಗ ದೇವಿಯು ವರ ಕೊಡ್ತಾಳಂತೆ, ನಾನೇ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬರ್ತೀನಿ ಅಂತ ಹೇಳಿ. ಈ ಸಮಯದಲ್ಲಿ ಶಿವಪುರಾಣದಲ್ಲಿ ಬರೆದಿರೋದು ಏನಂದರೆ, ಆ ವೀರ್ಯ ಯಾವಾಗ ಹಿಮವಂತನ ಮೈಯಲ್ಲಿ ಬರುತ್ತೆ, ಅವನಿಗೆ ಅದು ತಡೆಯೋದಕ್ಕೆ ಆಗಲಿಲ್ಲ ಅಂತೆ ದೇವಿಯ ವೀರ್ಯ. ಮತ್ತು ಮೈನಾದೇವಿ ಕೂಡ ಕಷ್ಟ ಆಯ್ತಂತೆ ಅವಳಿಗೂ ಕೂಡ ಆ ವೀರ್ಯ ತಡ್ಕೊಳ್ಳೋದಿಕ್ಕೆ ಅಂತ ಹೇಳಿದ್ದಾರೆ. ಮತ್ತು ಯಾವಾಗ ಅವಳಲ್ಲಿ ಆ ವೀರ್ಯ ಬರುತ್ತೆ ಆಗ ಅವಳು ನೋಡೋದಕ್ಕೆ ಅಷ್ಟು ಕಾಂತಿಯುತಳಾಗಿ ಇದ್ಲಂತೆ. ಅವಳನ್ನು ನೋಡಿದ್ರೆ ಎಲ್ಲರೂ ಅವಳ ಮೈಯನ್ನು ನೋಡ್ತಾ ಇದ್ರೇ ಅವಳ ಮೈಯಿಂದನೇ ಜ್ವಾಲೆ ಥರ ಬರ್ತಾ ಇತ್ತಂತೆ. ಆ ರೀತಿ ಇದ್ಲಂತೆ ಅವಳು. ಅಷ್ಟು ಸುಂದರವಾಗಿ ಕಾಣಿಸ್ತಾ ಇದ್ಲು, ಅಷ್ಟು ಪ್ರಜ್ವಲಿಸ್ತಾ ಇದ್ಲಂತೆ. ಆ ಜ್ವಾಲೆ ಅಂಥದ್ದಿತ್ತಂತೆ. ಹೀಗೆ ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಅವಳ ಪ್ರಸವ ಆಗತ್ತೆ. ಅವಳಿಗೆ ದೇವಿ ಹುಟ್ಟಿ ಬರ್ತಾಳೆ, ಪಾರ್ವತಿ. ಆ ದೇವಿಯೇ ಪಾರ್ವತಿ ಹುಟ್ಟಿ ಬರ್ತಾಳೆ. ಆ ದೇವಿ ಪಾರ್ವತಿಯು ಈಗ ಹಿಮವಂತನ ಮನೆಯಲ್ಲಿ ಹುಟ್ಟಿದಾಳೆ. ಅವಳು ಎಲ್ಲ ಸಾಮಾನ್ಯ ಮಕ್ಕಳಂತೆ ಅವಳು ಸಖಿಯರೊಟ್ಟಿಗೆ ಆಟ ಆಡೋದು ಮತ್ತು ಎಲ್ಲ ಬಾಲ ಲೀಲೆಗಳನ್ನೆಲ್ಲ ಮಾಡ್ತಾ ಇದ್ದಾಳೆ. ಹೀಗೆ ಅವಳು ಪ್ರೌಢಾವಸ್ಥೆಗೆ ಬರ್ತಾಳೆ, ಅವಳು ದೊಡ್ಡವಳಾಗ್ತಾಳೆ, ಎಲ್ಲ ಕಾರ್ಯನ ಮಾಡ್ತಾರೆ. ಒಂದು ದಿವಸ ನಾರದರು ಅಲ್ಲಿಗೆ ಬಂದು ನಾರದರು ಹೇಳ್ತಾರಂತೆ, ನಿನ್ನ ಮಗಳು ಹುಟ್ಟಿರೋದೇ ಶಿವನನ್ನು ವರೆಸ್ಕೊಳ್ಳೋದಿಕ್ಕೆ, ಇವಳು ಶಿವನನ್ನು ವರೆಸ್ತಾಳೆ ಅಂತೆಲ್ಲ ಹೇಳ್ತಾರೆ. ಆದರೆ ಇವಳು ಶಿವನನ್ನು ವರೆಸ್ಕೋಬೇಕು ಅಂದರೆ ಅವಳು ಶಿವನಿಗೆ ಸೇವೆ ಮಾಡಬೇಕು, ಆಗ ಅದು ಸಾಧ್ಯ ಅಂತ ಹೇಳ್ತಾರೆ. ಸರಿ ಅಂತ ಹೇಳಿ ಅವ್ರೇನು ಮಾಡ್ತಾರೆ, ಶಿವ ಒಂದ್ಸಲ ಆ ಕಡೆ ಅಲ್ಲಿದ್ದಾಗ ಹಿಮವಂತ ಪಾರ್ವತಿಯನ್ನು ಶಿವನ ಕಡೆಗೆ ಕರ್ಕೊಂಡು ಹೋಗಿ ಅಲ್ಲಿ ಪಾರ್ವತಿಗೆ ಹೇಳ್ತಾರಂತೆ, ನೀನು ಶಿವನ ಸೇವೆಯನ್ನು ಮಾಡಬೇಕು ಅಂತ. ಅವಳು ಚಿಕ್ಕ ಹುಡುಗಿನೇ, ಅವಳು ಸಖಿಯರೊಟ್ಟಿಗೆ ಅಲ್ಲಿದ್ದಾಳೆ. ಆದರೆ ಅವಳು ಶಿವನನ್ನು ನೋಡಿ ಬೆರಗಾಗ್ತಾಳಂತೆ. ಬೆರಗಾಗಿ ಅಲ್ಲಿ ಏನು ಸೇವೆಯನ್ನು ಮಾಡಬೇಕು ಶಿವನಿಗೆ, ಆ ಸೇವೆಯನ್ನು ನಿಷ್ಠಪೂರ್ವಕವಾಗಿ ಎಷ್ಟು ನಿಷ್ಠೆಯಿಂದ ಮಾಡ್ತಾಳಂತೆ. ಅಲ್ಲಿ ಗೂಡಿಸೋದು ಮತ್ತು ಅವನು ತಪಸ್ಸು ಮಾಡುವಾಗ ಅವನಿಗೆ ಏನು ಬೇಕೋ ಅದನ್ನು ಕೊಡೋದು ಎಲ್ಲವನ್ನು ಚೆನ್ನಾಗಿ ಮಾಡಿ ಅವನನ್ನೇ ಮನಸ್ಸಲ್ಲಿ ತುಂಬಿಕೊಂಡು ಅಲ್ಲೊಂದು 7 ದಿವಸ ಇದ್ದು ತಪಸ್ಸನ್ನು ಅವನಿಗೆ ಸೇವೆಯನ್ನು ಮಾಡಿ ವಾಪಸ್ ಬರ್ತಾಳೆ. ಇಲ್ಲಿಗೆ ಬಂದಾಗಲೂ ಕೂಡ ಅವಳಿಗೆ ಅವನದೇ ಧ್ಯಾನ, ಶಿವನ ನಾನು ಮದುವೆ ಆದರೆ ಅವನನ್ನೇ ಮದುವೆ ಆಗಬೇಕು ಅಂತ ಮನಸ್ಸಲ್ಲಿ ಆವಾಗ ಅವಳು ಅಂದ್ಕೋತಾಳಂತೆ. ಹೀಗೆ ಅಂದ್ಕೊಂಡಾಗ ಈ ಹಿಮವಂತನಿಗೆ ದೇವತೆಗಳೆಲ್ಲ ಬಂದು, ನೋಡು ನಿನ್ನ ಪುತ್ರಿಗೆ ಶಿವನಿಗೆ ಮದುವೆ ಮಾಡಬೇಕು ಅಂದರೆ ಅವಳಿಗೆ ಶಿವ ಅಷ್ಟು ಬೇಗ ಒಲಿಸಲ್ಲ, ಅವನಿಗೆ ತಪಸ್ಸನ್ನು ಆಚರಿಸಬೇಕು, ಭಕ್ತಿಯಿಂದ ಅವನನ್ನು ಒಲಿಸ್ಕೋಬೇಕು ಅಂತ ಹೇಳ್ತಾರೆ. ಈ ಕಡೆ ತಾರಕಾಸುರನ ಅಟ್ಟಹಾಸ ಜಾಸ್ತಿ ಆಗ್ತಾ ಇದೆ. ತಾರಕಾಸುರ ಎಲ್ಲ ದೇವತೆಗಳಿಗೂ ಕಷ್ಟ ಕೊಡ್ತಾ ಇದ್ದಾನೆ. ಇವಾಗ ಇಂದ್ರಲೋಕದಲ್ಲಿ ಎಲ್ಲರೂ ಯೋಚನೆ ಮಾಡ್ತಾ ಇದ್ದಾರೆ, ಹೆಂಗೆ ನಾವು ಈ ತಾರಕಾಸುರನ ಕಾಟದಿಂದ ವಿಮುಕ್ತಿ ಪಡೋದು.
ಶಿವನಿಗೆ ಈಗ ಬೇಗ ಮದುವೆ ಮಾಡಿಸ್ಬೇಕು. ಆದರೆ ಶಿವ ಸತಿಯ ದಹನದ ದುಃಖ, ದಕ್ಷ ಯಜ್ಞ ಧ್ವಂಸ ಮಾಡಿದ ಮೇಲೆ ಅವನಿಗೆ ಮನಸ್ಸಿಗೆ ಬೇಜಾರಾಗಿ ಬಂದು ಕೂತ್ಕೊಂಡು ಅವನು ತಪಸ್ಸನ್ನು ಆಚರಿಸ್ತಾ ಇದ್ದಾನೆ. ಅವನು ಎಷ್ಟು ತಪೋನಿಷ್ಠನಾಗಿದ್ದಾನೆ ಅಂದರೆ ಅವನ ಮನಸ್ಸು ಈಗ ಅವನಲ್ಲೇ ಮುಳುಗೋಗಿದೆ. ಮತ್ತು ಅವನಿಗೆ ಇವಾಗ ಕಾಮ ಹೇಗೆ ಹುಟ್ಟತ್ತೆ, ಇದು ಒಂದು ದೊಡ್ಡ ಸಮಸ್ಯೆ ಆಗೋಗಿದೆ. ಇವಾಗ ನಾವು ಏನಾದರೂ ಮಾಡಿ ಅವನಲ್ಲಿ ಕಾಮ ಹುಟ್ಟಿಸ್ಬೇಕು ಅಂತ ಹೇಳಿ ಕಾಮನನ್ನು ಕರೆದು, ಮನ್ಮಥನನ್ನು ಕರೆದು, ರತಿಯನ್ನು ಕರೆದು, ವಸಂತ ಋತು ಮತ್ತು ಎಲ್ಲ ಅದೇ ರೀತಿ ಸೃಷ್ಟಿ ಕರೆದು ನೀವು ಹೋಗಿ ಕೆಲಸವನ್ನು ಮಾಡಬೇಕು ಅಂತ ಹೇಳ್ತಾರೆ. ರತಿದೇವಿ ಹೇಳ್ತಾಳಂತೆ, ನೋಡು, ನಾನು ಹೋದ ಸಲನೇ ಸತಿಯನ್ನು ಮದುವೆ ಮಾಡಿಸೋದಕ್ಕೆ ಹೋದಾಗಲೇ ನನ್ನ ಪತಿ ಸುಟ್ಟು ಹೋಗಿದ್ದ. ಈಗ ಮತ್ತೆ ಅದೇ ಪ್ರಸಂಗ ವಾಪಸ್ಸಾದರೆ ನಾನು ಏನು ಮಾಡಲಿ ಅಂತ. ಏನು ಯೋಚನೆ ಮಾಡಬೇಡ, ಇದು ಲೋಕ ಕಲ್ಯಾಣಕ್ಕೆ ನಡೀತಾ ಇರೋದು. ಹಾಗಾದರೂ ಶಿವನೇ ಅವನಿಗೆ ವರವನ್ನು ಕೊಡ್ತಾನೆ, ಹೋಗು ಅಂತ ಹೇಳ್ತಾರೆ. ಹೋಗ್ತಾರೆ, ಇವರು ಬರ್ತಾರೆ. ಶಿವ ಎಷ್ಟು ಘೋರ ತಪಸ್ಸಲ್ಲಿದ್ದಾನೆ ಅಂದರೆ ಅವನಿಗೆ ಯಾವ ರೀತಿಯ ಮನಸ್ಸು ವಿಚಲತೆ ಆಗದೇ ಇಲ್ವಂತೆ. ಒಂಚೂರು ಮನಸ್ಸು ಅಲ್ಲೋಲ ಕಲ್ಲೋಲ ಆಗೋದೇ ಇಲ್ಲಂತೆ. ಏನೇನೋ ಪ್ರಯತ್ನ ಪಡ್ತಾರಂತೆ. ಈ ಕಾಮ ಅವನ ಬಿಲ್ಲುಗಳು, ವಿಚಿತ್ರವಾದ ಬಿಲ್ಲುಗಳು, 4 ಬಿಲ್ಲುಗಳಿರತ್ತಂತೆ. ಅದು ವಿಶೇಷವಾದ ಬಿಲ್ಲು. ಒಂದೊಂದು ಬಿಲ್ಲನ್ನು ಬಿಟ್ಟರೆ ಎಂಥವರ ಮನಸ್ಸು ಕೂಡ ಪುಲಕಿತವಾಗತ್ತಂತೆ. ಆ ಥರದ ಬಿಲ್ಲು ಎಲ್ಲವನ್ನ ಪ್ರಯತ್ನ ಪಡ್ತಾರೆ. ಈಗ ಬಾಣ ಬಿಟ್ಟು ಎಲ್ಲ ಪ್ರಯತ್ನ ಪಡ್ತಾ ಇದ್ದಾರೆ. ಆದರೆ ಶಿವನಿಗೆ ಏನೂ ಆಗ್ತಾ ಇಲ್ಲ. ಅವ್ರು ವಾಪಸ್ ಬರ್ತಾರಂತೆ ಇಂದ್ರನ ಹತ್ರ, ನಮಗೇನು ಮಾಡೋದಕ್ಕಾಗ್ತಾ ಇಲ್ಲ, ನಾವು ಎಷ್ಟು ಪ್ರಯತ್ನ ಪಟ್ಟರೂ ಶಿವನನ್ನು ನಾವು ಎಬ್ಸೋದಕ್ಕಾಗ್ತಾ ಇಲ್ಲ ಅಂತ. ಈ ಕಡೆ ಪಾರ್ವತಿ ಏನು ಮಾಡಬೇಕು ಅಂದಾಗ ಪಾರ್ವತಿ ಹೇಳ್ತಾಳಂತೆ ತಂದೆಗೆ, ನಾನು ಶಿವನಿಗೆ ಸೇವೆಯನ್ನು ಮಾಡ್ತೀನಿ, ನಾನು ಅಲ್ಲಿಗೆ ಹೋಗಿ ಸೇವೆ ಮಾಡ್ತೀನಿ ಅಂತ. ಸರಿ, ನಿನ್ನ ಇಚ್ಛೆ ಏನಿದೆ ಅದನ್ನೇ ಮಾಡು ಅಂಥೇಳಿ ಶಿವ ಎಲ್ಲಿ ತಪಸ್ಸನ್ನು ಆಚರಿಸ್ತಾ ಇದ್ದಾನೆ ಅಲ್ಲಿ ಪಾರ್ವತಿ ಬಂದು ಶಿವನನ್ನು ಸೇವೆ ಮಾಡ್ತಾ ಇದ್ದಾಳೆ. ಮತ್ತೆ ಕಾಮ ಇಲ್ಲಿಗೆ ಇಂದ್ರನ ಆಜ್ಞೆಯಂತೆ ಬರ್ತಾನೆ. ಅವನೇನು ಕಾರ್ಯ ಮಾಡ್ತಾ ಇದೆ ಇದು ಪಾರ್ವತಿಗೂ ಗೊತ್ತಿಲ್ಲ, ಶಿವನಿಗೂ ಕಾಣಿಸೋದಿಲ್ಲ, ಆದರೆ ನಡೀತಾ ಇದೆ. ಶಿವ ಒಂದು ವೇಳೆ ಮಧ್ಯದಲ್ಲಿ ತಪಸ್ ಮಾಡ್ತಾ ಎದ್ರೂ ಪಾರ್ವತಿ ಅಲ್ಲಿದ್ದರೂ ಅವಳನ್ನು ನೋಡ್ತಾ ಇರಲಿಲ್ಲಂತೆ. ಶಿವನ ದೃಷ್ಟಿ ಅವಳ ಮೇಲೆ ಹೋಗ್ತಾ ಇರಲಿಲ್ಲ. ಅವನು ತಪಸ್ ಮಾಡಿ ಎದ್ದಾಗ ಅವನ ಮೈಯಲ್ಲಿ ಇದ್ದ ಆ ಕಾಂತಿ ನೋಡಿ ಪಾರ್ವತಿಗೆ ಒಂಥರ ಅವನ ಮೇಲೆ ಗೌರವ ಹೆಚ್ಚಾಗ್ತಾ ಇತ್ತಂತೆ. ಶಿವನ ಮೇಲೆ ಗೌರವ ಹೆಚ್ಚಾಗ್ತಾ ಇತ್ತಂತೆ. ಹಾಗೆ ಅವನು ಅಷ್ಟು ಪ್ರಜ್ವಲಿಸ್ತಾ ಇದ್ದಂತೆ ಶಿವ. ಕಾಮ ಈಗ ಏನೇನು ಪ್ರಯತ್ನ ಪಟ್ಟರೂ ಆಗ್ತಾ ಇಲ್ಲ. ಆದರೆ ಯಾವಾಗ ಈ ಶಿವನು ಕಣ್ಣು ತೆರಿತಾನೆ ಆ ಸಮಯಕ್ಕೆ ಒಂದು ಬಿಲ್ಲನ್ನು ಬಿಡಬೇಕು ಅಂತ ಹೇಳಿ, ಅಂದರೆ ಒಂದು ರೌಟೀನ್ ಇರುತ್ತೆ ಶಿವನ ತಪಸ್ಸಿನ ರೌಟೀನು. ಅದರಲ್ಲಿ ಯಾವಾಗೋ ಒಂದು ಸಮಯಕ್ಕೆ ಅವನು ಕಣ್ಣು ತೆರೆದು ನೋಡ್ತಾ ಇದ್ದ, ಒಂಚೂರು ಏನೋ ಆಹಾರ ಸ್ವೀಕರಿಸ್ತಾ ಇದ್ದ. ಆ ಸಮಯಕ್ಕೆ ಇವನು ಬಾಣವನ್ನು ಬಿಡ್ತಾನೆ. ಆ ಬಾಣ ಬಿಟ್ಟಿದ ಕೂಡಲೇ ಶಿವನ ಮನಸ್ಸು ಎಷ್ಟು ಹತೋಟಿಲಿತ್ತು, ಅವನಿಗೆ ಅಲ್ಲೋಲ ಕಲ್ಲೋಲ ಆಗಲಿಲ್ಲ. ಆದರೆ ಒಂದಿಷ್ಟು ಮಾತ್ರ ಅವನ ಮನಸ್ಸು ಒಂಚೂರು ಈ ಕಡೆ ಆ ಕಡೆ ಹೋಯ್ತಂತೆ, ಒಂದಿಷ್ಟು. ಆ ಸಮಯದಲ್ಲಿ ಅವನು ಪಾರ್ವತಿಯನ್ನು ನೋಡ್ತಾನೆ. ನೋಡಿ ಇವಳು ಇಷ್ಟು ಸುಂದರವಾಗಿದ್ದಾಳೆ, ಯಾರು ಇವಳು ಅಂತ, ಇವಳು ಪಾರ್ವತಿ ಅಂತ ಗೊತ್ತಾಗತ್ತೆ, ಇವಳು ಎಷ್ಟು ಸುಂದರವಾಗಿದ್ದಾಳೆ ಇವಳು ಅಂತ. ಆವಾಗ ಅವಳನ್ನು ಒಂಚೂರು ನೋಡ್ತಾನಂತೆ. ಮತ್ತೆ ಅವನ ಒರಿಜಿನಲ್ ಇದಕ್ಕೆ ಬಂದ್ಬಿಟ್ಟು, ನಾನಿಷ್ಟು ಏಕಾಗ್ರತೆಯಿಂದ ನನ್ನ ತಪಸ್ಸನ್ನು ಆಚರಿಸ್ತಾ ಇದ್ದಾಗ ಈ ರೀತಿ ನನ್ನ ಮನಸ್ಸು ಅಲ್ಲೋಲ ಕಲ್ಲೋಲ ಆಗೋದಕ್ಕೆ ಕಾರಣವೇನು ಅಂತ ಈ ಕಡೆ ಆ ಕಡೆ ನೋಡ್ತಾನೆ. ಅಲ್ಲಿ ಕಾಮ ಇರ್ತಾನೆ. ಆವಾಗ ಅವನು 3ನೇ ಕಣ್ಣು ತೆರೆದು ಆ ಕಾಮ ಸುಟ್ಟು ಭಸ್ಮನಾಗ್ತಾನಂತೆ. ಅಲ್ಲಿ ರತಿದೇವಿ ಬಂದು ಹೇಳ್ತಾಳಂತೆ, ನೋಡು, ನಾವು ಬಂದಿದ್ದೇ ಲೋಕ ಕಲ್ಯಾಣಕ್ಕಾಗಿ ದೇವ, ನೀನು ನನ್ನ ಪತಿಯನ್ನು ಈಗ ಸುಟ್ಟರೆ ಹೇಗೆ ಅಂತ. ಆಗ ಶಿವನ್ ಹೇಳ್ತಾನಂತೆ, ನೀನೇನು ಯೋಚನೆ ಮಾಡಬೇಡ, ಇವನು ಪ್ರದ್ಯುಮ್ನಾಗಿ ಹುಟ್ಟುತ್ತಾನೆ ಅಂತ ಹೇಳ್ತಾನೆ. ಮತ್ತೆ ಇವನ ಜೀವ ಆಗತ್ತೆ, ಜೀವ ಬರುತ್ತೆ ಇವನಿಗೆ, ಪ್ರದ್ಯುಮ್ನಾಗಿ ಹುಟ್ಟುತ್ತಾನೆ ಮಹಾಭಾರತದಲ್ಲಿ ಅಂತ. ಅಲ್ಲಿ ಪ್ರದ್ಯುಮ್ನ ಆಗಿ ಹುಟ್ಟೋದೇ ಮನ್ಮಥ ಅಂತ ಈ ಕಥೆಯಲ್ಲಿ ಬರುತ್ತೆ. ಈಗ ಶಿವನು ಅವಳನ್ನು ನೋಡಿದಾನೆ, ಅವನಿಗೊಂಚೂರು ಪ್ರೀತಿ ಹುಟ್ಟಿದೆ. ಆದರೆ ಪಾರ್ವತಿ ಅದನ್ನು ನೋಡಿ ಪಾರ್ವತಿ ಮದುವೆ ಆಗಬೇಕು ಅಂತ ಪ್ರೀತಿ ಇರೋದು ಗೊತ್ತಾಗತ್ತೆ.
ಆದರೆ ಶಿವ ಒಪ್ಕೊಳ್ಳೋದಿಲ್ಲ. ವಾಪಸ್ಸು ಪಾರ್ವತಿ ಬಂದ್ಬಿಡ್ತಾಳಂತೆ. ಅಂದರೆ ಶಿವನು ಅವನ ತಪಸ್ಸಲ್ಲೇ ಇರ್ತಾನೆ, ನೀನು ಇಲ್ಲಿಂದ ಹೋಗು ಅಂತ ಹೇಳಿಬಿಟ್ಟು ಪಾರ್ವತಿಯನ್ನು ಕಳಿಸ್ತಾನೆ. ಪಾರ್ವತಿ ಮನೆಗೆ ಬಂದಾದಮೇಲೆ ತಂದೆಗೆ ಹೇಳ್ತಾಳಂತೆ, ನಾನು ಮದುವೆ ಆದರೆ ಶಿವನನ್ನೇ ಮದುವೆ ಆಗೋದು, ನಾನು ತಪಸ್ಸನ್ನು ಆಚರಿಸ್ತೀನಿ, ನಾನು ಹೋಗಿ ತಪಸ್ಸನ್ನು ಆಚರಿಸ್ತೀನಿ ಶಿವನನ್ನು ಪಡೆಯೋದಕ್ಕೆ ಅಂತ ಹೇಳ್ತಾಳೆ. ನಾರದರು ನನಗೆ ಇದೇ ಉಪದೇಶ ನಾರದರು ಬಂದು ಅಲ್ಲಿ ಉಪದೇಶ ಕೊಡ್ತಾರೆ, ನೀನು ಶಿವನನ್ನು ಪಡಿಬೇಕು ಅಂದರೆ ನೀನು ತಪಸ್ಸನ್ನು ಆಚರಿಸಬೇಕು ಅಂತ, ಏಕಾಗ್ರತೆಯಿಂದ ತಪಸ್ಸನ್ನು ಆಚರಿಸು ಅಂತ. ಪಾರ್ವತಿ ಈಗ ಅವಳು ಪರ್ವತಕ್ಕೆ ಹೋಗಿ ಅವಳು ತಪಸ್ಸನ್ನು ಆಚರಿಸ್ತಾ ಇದ್ದಾಳೆ. ಅವಳು ಘೋರವಾದ ತಪಸ್ಸನ್ನು ಆಚರಿಸ್ತಾಳಂತೆ. ಇಲ್ಲಿ ಶಿವನಿಗೆ ಮನಸ್ಸು ಒಂಚೂರು ಪಾರ್ವತಿ ಮೇಲೆ ಬಂದಿದೆ. ಹಿಮವಂತನಿಗೆ ಈಗ ಆ ಮನಸ್ಸಲ್ಲಿ ಪಾರ್ವತಿಗೆ ಶಿವನಿಗೆ ಕೊಡಬೇಕು ಅಂತ ಎಲ್ಲ ಆಲೋಚನೆ ಬಂದಿದೆ. ಪಾರ್ವತಿ ತಪಸ್ಸು ಮಾಡ್ತಾಳೆ, ಆದರೆ ಎಷ್ಟು ಘೋರ ತಪಸ್ಸು ಮಾಡಿದ್ರೂ ಶಿವ ಒಲ್ದಿಲ್ಲ ಅಂತ ಅವಳಿಗೆ ಬೇಜಾರಾಗತ್ತೆ. ಅವಳ ತಪಸ್ಸಿನ ಜ್ವಾಲೆ ಹೇಗಿತ್ತು ಅಂದರೆ ಎಲ್ಲ ದೇವತೆಗಳಿಗೆ ಕಷ್ಟ ಆಗ್ತಾ ಇತ್ತಂತೆ. ಮತ್ತು ಅವಳು ಎಲ್ಲಿ ಯಾವ ಪ್ರದೇಶದಲ್ಲಿ ತಪಸ್ಸು ಮಾಡ್ತಾ ಇದ್ಲು ಅಲ್ಲಿ ಮೃಗಗಳೆಲ್ಲ ಪರಿತಪಿಸ್ತಾ ಇದ್ರಂತೆ. ಆ ತಾಪ ಅಷ್ಟಿತ್ತಂತೆ, ತಪಸ್ಸಿನ ತಾಪ ಅಷ್ಟಿತ್ತಂತೆ. ಅವಳ ತಪಸ್ಸಿನ ಜ್ವಾಲೆ ಆಗಿತ್ತು, ಅವ್ರಿಗೆಲ್ಲ ಕಷ್ಟ ಆಗ್ತಾ ಇತ್ತಂತೆ. ಮತ್ತು ಅಲ್ಲಿದ್ದ ಪ್ರಾಣಿಗಳು ಅಂದರೆ ಯಾರು ವೈಲ್ಡ್ ಅನಿಮಲ್ಸ್ ಇದ್ದರು, ಆ ಮೃಗಗಳೆಲ್ಲ, ಕ್ರೂರ ಮೃಗಗಳೆಲ್ಲ, ಅವರೆಲ್ಲ ಅವರ ಮನಸ್ಸು ಶಾಂತವಾಯ್ತಂತೆ. ಅವರೆಲ್ಲ ಆ ಕ್ರೂರತೆಯನ್ನು ಬಿಟ್ಟು ಶಾಂತ ಮನಸ್ಸಿನಿಂದ ಇದ್ರಂತೆ. ಇದನ್ನೆಲ್ಲ ನೋಡಿ ದೇವತೆಗಳಿಗೆಲ್ಲ ಕಷ್ಟ ಆಗ್ತಾಯಿತ್ತು. ದೇವತೆಗಳು ಶಿವನಿಗೆ ಹೋಗಿ ನೀನು ಬೇಡ್ಕೋ, ಶಿವ ಹೋಗಿ ಪಾರ್ವತಿಗೆ ವರವನ್ನು ಕೊಡಲಿ ಅಂತ. ಆಗ ದೇವತೆಗಳೆಲ್ಲ ಶಿವನ ಹತ್ರ ಬರ್ತಾರೆ. ಶಿವನ ಹತ್ರ ಬಂದು ಶಿವನಿಗೆ ಬೇಡ್ಕೋತಾರಂತೆ, ನೋಡು ನಿನ್ನನ್ನು ಒಲಿಸ್ಕೊಳ್ಳೋದಕ್ಕೆ ಮಾತಾ ತಾಯಿ ಶಕ್ತಿದೇವಿ ಅವಳು ತಪಸ್ಸನ್ನು ಆಚರಿಸ್ತಾ ಇದ್ದಾಳೆ, ಆ ತಾಪವನ್ನು ತಡೆಯೋದಕ್ಕೆ ನಮಗಾಗ್ತಾ ಇಲ್ಲ, ನೀನು ಹೋಗಿ ಅವಳಿಗೆ ವರವನ್ನು ಕೊಡಬೇಕು ಅಂತ ಹೇಳ್ತಾನೆ. ನೀನು ಹೋಗಿ ಅವಳನ್ನು ನೋಡು, ಅವಳನ್ನು ವರೆಸ್ಕೋ ಅಂತ. ಶಿವನ್ ಹೇಳ್ತಾನಂತೆ, ನಾನು ಬಂದು ಒಂದು ಅಘೋರಿಯ ಜೀವನವನ್ನು ನಡೆಸ್ತಾ ಇರೋದು ನಾನು ಈ ರೀತಿ, ನನ್ನನ್ನು ಮದುವೆ ಆಗಬೇಕಂತೆ, ಮದುವೆ ಆಗೋಳು ನನ್ನ ತಾಪವನ್ನು ತಡಿಬೇಕು, ನನ್ನನ್ನು ತಡ್ಕೋಬೇಕು ಅಂಥವಳು ಆಗಿರಬೇಕು. ನಾನು ಯಾವಾಗಲೂ ಏಕಾಗ್ರತೆಯಿಂದ ಇರೋನು, ನನ್ನಂಥವಳನ್ನು ಅವಳು ಮೆಚ್ಕೊಂಡು ನನ್ನೊಟ್ಟಿಗೆ ಇರಬೇಕು ಅಂಥವಳೇ ಆಗಿರಬೇಕು, ಪಾರ್ವತಿ ಅಂಥವಳೆ ಅಂತ ಹೇಳಿ ದೇವತೆಗಳೆಲ್ಲ ಹೇಳ್ತಾರಂತೆ. ಶಿವನ ಆಯಿತು ಅಂತ ಹೇಳಿ ವೇಷ ಮಾರಿಸ್ಕೊಂಡು ಪಾರ್ವತಿ ಹತ್ರ ಬರ್ತಾನೆ. ಬಂದು ಪಾರ್ವತಿಯನ್ನು ಅವಳು ಅದರಲ್ಲಿ ಬರ್ದಿರೋದು ಏನಂದರೆ, ಮುಂಚೆ ಆಹಾರವನ್ನು ತ್ಯಜಿಸ್ತಾಳೆ, ಆಮೇಲೆ ಹಣ್ಣುಗಳನ್ನು ತಿಂತಾ ಇದ್ಲಂತೆ, ಅದನ್ನು ಬಿಡ್ತಾಳೆ, ಆಮೇಲೆ ನೀರನ್ನು ಕುಡಿತಾ ಇದ್ಲಂತೆ, ನೀರನ್ನು ಬಿಡ್ತಾಳಂತೆ, ಆಮೇಲೆ ಆ ಗಾಳಿಯನ್ನು ಸ್ವೀಕರಿಸ್ತಾಳಂತೆ. ಹೀಗೆ ತಪಸ್ಸನ್ನು ಮಾಡ್ತಾ ಇದ್ಲು. ಪಾರ್ವತಿ ಹತ್ರ ಬಂದು, ಪಾರ್ವತಿ ಮಧ್ಯದಲ್ಲಿ ಹೇಳ್ತಾ ಇದ್ಲಲ್ಲ, ಆಗ ಬಂದು ಯಾರಿಗೋಸ್ಕರ ನೀನು ಈ ತಪಸ್ಸನ್ನು ಆಚರಿಸ್ತಾ ಇದೆಯಾ? ಒಂದು ಬ್ರಾಹ್ಮಣನ ವೇಷವನ್ನು ಧರಿಸ್ಕೊಂಡು ಬಂದು, ಯಾರು ನೀನು, ಯಾರಿಗೆ ಈ ತಪಸ್ಸನ್ನು ಆಚರಿಸ್ತಾ ಇದೆಯಾ, ಅವನು ಯಾರು ಅಂತ ನಿಂಗೆ ಗೊತ್ತಾ? ಅವನು ಮೂಳೆಗಳನ್ನು ಧರಿಸ್ಕೊಳ್ಳೋನು, ಭೂತ ಪಿಶಾಚಿ ಯೋಗಿನಿಯರ ಒಟ್ಟಿಗಿರೋವಂಥವನು, ಅವರೇ ಅವರ ಗಣಗಳು. ಅಂಥವರನ್ನು ನೀನು ಮದುವೆ ಮಾಡ್ಕೋತೀಯ? ಎಂಥ ಅವನು ಭಸ್ಮವನ್ನು, ಆ ಮೈ ಸುಟ್ಟಿರೋ ಭಸ್ಮವನ್ನು, ಬಾಡಿ ಸುಟ್ಟಿರೋ ಭಸ್ಮವನ್ನು ಹಾಕ್ಕೊಳ್ಳೋನು, ಮೈಗೆಲ್ಲ ಭಸ್ಮ ಲೇಪನ ಮಾಡ್ಕೊಳ್ಳೋ ಅಂಥವನು, ಅಂಥವನೊಟ್ಟಿಗೆ ನೀನು ಸಂಸಾರ ಮಾಡಬೇಕಾ? ಯಾಕೆ ನಿನ್ಗೆ ಅವನ ಮೇಲೆ ಇಷ್ಟ? ಅವನ ಹತ್ರ ಆಸ್ತಿ ಇಲ್ಲ, ಅವನ ಹತ್ರ ಏನೂ ಇಲ್ಲ, ಅಂಥವನನ್ನು ನೀನು ಮದುವೆ ಮಾಡ್ಕೋಬೇಕಾ? ಎಂಥ ಶಿವ ಅವನು! ಅವನಿಗೆ ಮೋಹ ಅನ್ನೋದಿಲ್ಲ, ಅವನಿಗೆ ಯಾವ ರೀತಿಯ ಕಾಮನೆ ಇಲ್ಲ, ಅಂಥವನನ್ನು ನೀನು ಯಾಕೆ ಮದುವೆ ಮಾಡ್ಕೋಬೇಕು ಅಂತೆಲ್ಲ ಅವಳು ಮನಸ್ಸನ್ನು ಟೆಸ್ಟ್ ಮಾಡೋದು ಬಂದು ಹೇಳ್ತದಂತೆ. ಪಾರ್ವತಿಗೆ ಸಿಟ್ಟು ಬರುತ್ತಂತೆ, ನಾನು ತಪಸ್ಸು ಮಾಡ್ತಾ ಇರೋದು ಆ ಶಿವನಿಗೆ, ನೀನು ನನ್ನ ಶಿವನ ಮೇಲೆ ನೀನು ಈ ರೀತಿ ಮಾತಾಡಬೇಡ ಅಂತೆಲ್ಲ ಬೈದು ಕಳಿಸ್ಬಿಡ್ತಾಳಂತೆ. ಶಿವನು ವಾಪಸ್ ಬರ್ತಾನೆ. ಶಿವನಿಗೆ ಮನಸ್ಸಲ್ಲಿ ಸಂತೋಷ ಆಯಿತು. ಈಗ ಹಿಮವಂತ ರೆಡಿ ಇದ್ದಾನೆ ಮದುವೆ ಮಾಡೋದಕ್ಕೆ ಅಂತ ಗೊತ್ತಾಯಿತು. ಶಿವನು ಅಲ್ಲಿ ನಾನೇ ಹೋಗಿ ಹಿಮವಂತನ ಕೇಳಿ ಮದುವೆ ಮಾಡ್ಕೊಳ್ಳೋಣ, ಪಾರ್ವತಿಗೆ ನನಗೆ ಮದುವೆ ಮಾಡಿಕೊಡು ಅಂತ ಕೇಳಬೇಕು ಅಂತ ಅಂದ್ಕೊಂಡಿರ್ತಾನೆ ಅಂತ. ಆಗ ನಾರದರನ್ನು ಕರೆದು ಹೇಳ್ತಾನಂತೆ. ಸರಿ ಅಂತ ನಾರದರು ಶಿವನ ಹತ್ರ ಬರ್ತಾರೆ. ಆಗ ಹಿಮವಂತ ಒಪ್ಕೊಂಡಿರ್ತಾನೆ. ದೇವತೆಗಳಿಗೆಲ್ಲ ಇವಾಗ ಹಿಮವಂತ ಒಪ್ಕೊಂಡ್ಬಿಟ್ಟ ಮದುವೆ ಮಾಡೋದಕ್ಕೆ ಅಂತ ದೇವತೆಗಳಿಗೆಲ್ಲ ಭಯ ಆಗತ್ತಂತೆ. ಯಾಕಂದರೆ ಪಾರ್ವತಿ
ತಪಸ್ಸು ಮಾಡ್ತಾ ಇದ್ದಾಳೆ. ಅವಳ ತಪಸ್ಸು ಇನ್ನೂ ನಡಿಬೇಕಿತ್ತಂತೆ. ಯಾಕಂದರೆ ಅವಳಿಗೆ ಶಕ್ತಿ ಬರಬೇಕಿತ್ತು. ಅವಳು ಶಕ್ತಿದೇವಿ. ಮತ್ತು ಶಿವನನ್ನು ಒರೆಸ್ಕೋಬೇಕು ಮತ್ತು ಶಿವನ ವೀರ್ಯವನ್ನು ತಡ್ಕೋಬೇಕು ಅಂದರೆ ಅವಳಿಗೆ ಇನ್ನೂ ಶಕ್ತಿ ಬೇಕಿತ್ತಂತೆ. ಅವಳು ದೇವತೆ ಆಗಬೇಕಾಗಿ, ಅವಳು ದೇವತೆನೇ, ಪಾರ್ವತಿ ತಾಯಿಯೇ. ಅವಳಿಗೆ ಇನ್ನೂ ಶಕ್ತಿ ಇರಬೇಕು, ಇನ್ನೂ ಅವಳಿಗೆ ಅವಳ ತಪಸ್ಸು ಇನ್ನೂ ಘೋರವಾಗಿರಬೇಕು ಅಂತ ಹೇಳಿ ಇವರೆಲ್ಲ ಇವಾಗ ಒಂದು ಸಂಚು ನಡೆಸ್ತಾರೆ. ಏನು ಸಂಚು ಅಂದರೆ, ಹಿಮವಂತ ಸುಲಭವಾಗಿ ಒಪ್ಕೋಬಾರ್ದು. ಅವನು ತಡ ಮಾಡಬೇಕು ಮದುವೆ ಮಾಡೋದು, ಇನ್ನೊಂದಿಷ್ಟು ತಡ ಮಾಡಬೇಕು. ಯಾಕಂದರೆ ಪಾರ್ವತಿ ಇನ್ನೊಂದಿಷ್ಟು ತಪಸ್ಸನ್ನು ಮಾಡಬೇಕು, ಇನ್ನೂ ಒಂದಿಷ್ಟು ಸಮಯ ಆಗಬೇಕು ಮದುವೆಗೆ ಅಂತ ಹೇಳಿ ಇವಾಗ ನಾರದರನ್ನು ಕರೆದು, ನಾರದ ನೀನು ಹೋಗಿ ಆ ಹಿಮವಂತನ ಹತ್ರ ಶಿವನ ಮೇಲೆ ಒಂದಿಷ್ಟು ಚಾಡಿ ಹೇಳಿ, ಅವ್ನು ಸರಿ ಇಲ್ಲ, ಅವನು ಆ ಥರ ಈ ಥರ ಅಂತೆಲ್ಲ ಹೇಳಿಬಿಟ್ಟು ಶಿವನಿಗೆ ಅವ್ನು ಮದುವೆ ಮಾತು ಕೊಡದೇ ಇರೋ ಹಾಗೆ ಹೇಳು ಅಂತ. ನಾರದರು ಹೇಳ್ತಾರಂತೆ, ಎಲ್ಲ ಬಿಟ್ಟು ಶಿವನನ್ನ ಮೇಲೆ ನಾನು ನಿಂದನೆ ಮಾಡಬೇಕಾ? ಅದಂತೂ ಆಗೋದಿಲ್ಲ, ದಯವಿಟ್ಟು ನನ್ನನ್ನು ಈ ಕಾರ್ಯದಿಂದ ತಪ್ಪಿಸ್ಬಿಡಿ ಅಂತ. ಈ ಪ್ರಯೋಜನ ಆಗಲಿಲ್ಲ. ಆಮೇಲೆ ಸಪ್ತಋಷಿಗಳನ್ನು ಕರೀತಾರಂತೆ, ಸಪ್ತಋಷಿಗಳು ಆಗೋದಿಲ್ಲ ಅಂತಾರಂತೆ. ಆಮೇಲೆ ಬ್ರಹ್ಮನ ಹತ್ರ ಹೋಗ್ತಾರಂತೆ. ಬ್ರಹ್ಮನ ಹತ್ರ ಹೋಗಿ ಬ್ರಹ್ಮನಿಗೆ ಹೇಳ್ತಾರಂತೆ, ಬ್ರಹ್ಮ, ನಾನು ಶಿವನ ಗುಣಗಾನವನ್ನು ಹಾಡ್ಬೋದು, ಆದರೆ ಶಿವನ ಮೇಲೆ ನಿಂದನೆಯನ್ನು ನಾನು ಮಾಡೋದಕ್ಕಾಗಲ್ಲ, ಇದಂತೂ ನನ್ನ ಕೈಯಿಂದ ಆಗೋದಿಲ್ಲ ಅಂತ. ಮತ್ತು ಇದನ್ನು ಯಾರು ಮಾಡಬೇಕು? ದೇವತೆಗಳು ಕೇಳ್ತಾರಂತೆ. ಈಗ ನೀನೂ ಮಾಡೋದಿಲ್ಲ, ನಾರದರೂ ಮಾಡುತ್ತಾ ಇಲ್ಲ, ಸಪ್ತಋಷಿಗಳೂ ಆಗಲ್ಲ ಅಂತ ಇದ್ದಾರೆ. ಈ ಕಾರ್ಯವನ್ನು ಈಗ ಯಾರು ನಡೆಸ್ಕೊಡ್ಬೇಕು? ನಮಗೆ ಶಿವನಿಂದನೆಯನ್ನು ಯಾರು ಮಾಡಬೇಕು ಅಂತ. ಆವಾಗ ಬ್ರಹ್ಮ ಹೇಳ್ತಾರಂತೆ, ಶಿವನಿಂದನೆಯನ್ನು ನಾವು ಯಾರೂ ಮಾಡೋ ಹಾಗಿಲ್ಲ, ಸಾಕ್ಷಾತ್ ಆ ಪರಶಿವನೇ ಅವನನ್ನು ನಿಂದಿಸ್ಕೋಬೇಕು, ಅದೇ ಒಂದು ಉಪಾಯ ನಮಗೆ ಅಂತ ಹೇಳಿ ಎಲ್ಲರೂ ಬಂದು ಶಿವನ ಹತ್ರ ಬೇಡ್ಕೋತಾರಂತೆ, ಶಿವ ಈ ರೀತಿ ಆಗಿದೆ, ನಿನ್ನ ನಿಂದನೆಯನ್ನು ನೀನೇ ಮಾಡ್ಕೋಬೇಕು ಅಂತ. ಶಿವನಿಗೆ ಲೋಕ ಕಲ್ಯಾಣಕ್ಕೋಸ್ಕರ ಏನಾದರೂ ಮಾಡೋದಕ್ಕೆ ಸಿದ್ಧ ಅವನು ಸರಿ, ನನಗೆ ಅರ್ಥ ಆಯಿತು ಅಂತ ಹೇಳಿ ನಾನೇ ನನ್ನ ನಿಂದನೆಯನ್ನು ಮಾಡ್ಕೋತೀನಿ ಅಂತ ಹೇಳ್ತಾನಂತೆ. ಅವನೇನು ಮಾಡ್ತಾನಂತೆ, ಅವನು ವೇಷವನ್ನು ಬದಲಾಯಿಸ್ತಾನಂತೆ. ಶಂಕು, ಚಕ್ರ, ಪೀತಾಂಬರ, ಸಾಲಿಗ್ರಾಮ ಇದನ್ನೆಲ್ಲ ಧರಿಸ್ಕೊಂಡು, ಸಾಲಿಗ್ರಾಮವನ್ನು ಕೊರಳನ್ನು ಧರಿಸ್ಕೊಂಡು ವೈಷ್ಣವನಂತೆ ವೇಷ ಮಾಡಿಸ್ಕೊಂಡು ಬರ್ತಾನಂತೆ. ಬಂದುಬಿಟ್ಟು ಈ ಹಿಮವಂತನ ಆಶ್ರಮಕ್ಕೆ ಬಂದು ಹಿಮವಂತನಿಗೆ, ಏನು ನಿನ್ನ ಇಚ್ಛೆ, ನಿನ್ನ ಮಗಳನ್ನು ಯಾಕಿನ್ನೂ ಮದುವೆ ಮಾಡಿಕೊಟ್ಟಿಲ್ಲ ಅಂತೆಲ್ಲ ಮಾತಾಡಿ ಕೇಳ್ತಾನಂತೆ. ಆಗ ಹಿಮವಂತನ ಹೇಳ್ತಾನಂತೆ, ಇಲ್ಲ, ನಾನು ನನ್ನ ಮಗಳನ್ನು ಶಿವನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಹೇಳ್ತಾನೆ. ಅಲ್ಲಿ ಮೈನಾವತಿಯು ಕೂತಿದ್ದಾಳೆ. ಈ ವೈಷ್ಣವ ಶಿವ, ಏನು ಇಷ್ಟು ನಿನ್ನ ಮಗಳು ಎಷ್ಟು ಮೃದುವಾದವಳು, ಮತ್ತು ಅವಳು ಇಂಥ ಒಳ್ಳೆಯ ಅರಮನೆಯಲ್ಲಿ ಹುಟ್ಟಿದವಳು, ಇಂಥ ಸುಖದ ಸುಪ್ಪತ್ತಿಗೆಯಲ್ಲಿ ಬೆಳೆದಿರೋಳು, ಅಂಥವಳಿಗೆ ಆ ಶಿವನಿಗೆ ಕೊಟ್ಟು ಮದುವೆ ಮಾಡ್ತೀಯ? ಯಾರ ಆ ಶಿವ? ಅವನ ಮೇಲೆ ಒಂದಿಷ್ಟು ನಿಂದನೆ ಅವನೇ ಮಾಡ್ಕೋತಾನಂತೆ. ಅವನು ಗಣಗಳೊಟ್ಟಿಗೆ ಇರ್ತಾನೆ, ಭೂತ ಪಿಶಾಚಿಗಳೊಟ್ಟಿಗೆ ಇರೋವನು. ಆಮೇಲೆ ಅವನಿಗೊಂದು ಆಸ್ತಿ ಇಲ್ಲ, ಏನೂ ಇಲ್ಲ, ಅವನ ಹತ್ರ ಅರಮನೆ ಇಲ್ಲ, ಹಿಮಾಲಯ ಪರ್ವತದಲ್ಲಿ, ಅವನು ಕೈಲಾಶ ಪರ್ವತದಲ್ಲಿ ಕೂತಿರೋವಂಥವನು, ಸದಾ ತಣ್ಣಗೆ ಇರುವಂಥ ಜಾಗದಲ್ಲಿ ಕೂತಿರೋನು. ಅವನ ಮೈಗೆಲ್ಲ ಭಸ್ಮ ಹಾಕೋತಾನೆ, ಮೂಳೆಗಳನ್ನೆಲ್ಲ ಧರಿಸ್ತಾನೆ. ಅವನ ಆಭರಣವಂದರೆ ಬರೀ ನಾಗಗಳು, ವಿಷಭರಿತ ನಾಗಗಳು, ಅದೇ ಅವನ ಆಭರಣ. ಅಂಥ ಶಿವನಿಗೆ ನೀನು ನಿನ್ನ ಮಗಳಿಗೆ ಕೊಡ್ತೀಯ ನೋಡು ನೀನು ಅಂತ. ಇದನ್ನೆಲ್ಲ ಅವನು ಎಷ್ಟು ಒತ್ತಿ ಹೇಳಿರ್ತಾನೆ ಅಂದರೆ, ಇದು ಇವಾಗ ಮೈನಾವತಿ ಮನಸ್ಸಿಗೆ ತುಂಬ ನಾಟತ್ತಂತೆ. ಅವಳು ಆಗಲೇ ಊಹೆ ಮಾಡೋದಕ್ಕೆ ಶುರು ಮಾಡ್ತಾಳಂತೆ. ನನ್ನ ಮಗಳು ಅಂಥ ಜಾಗಕ್ಕೆ ಹೋಗಿ ಹೇಗಿರ್ತಾಳೆ, ವಿಷಭರಿತ ಜಾಗ, ಮತ್ತು ಭೂತ ಪಿಶಾಚಿಗಳು, ಯೋಗಿನಿಗಳು, ಅಂಥ ಜಾಗದಲ್ಲಿ ನನ್ನ ಮಗಳು ಹೇಗಿರ್ತಾಳೆ ಅಂತ ಯೋಚನೆ ಮಾಡಿಕೊಂಡು ಅಲ್ಲಿ ಎದ್ದು ನಿಂತು ಹಿಮವಂತನಿಗೆ ಹೇಳ್ತಾಳಂತೆ, ನೋಡು, ನೀನೇನಾದರೂ ಮಾಡು, ನನ್ನ ಮಗಳನ್ನು ನಾನು ಆ ಶಿವನಿಗೆ ಕೊಟ್ಟು ಮದುವೆ ಮಾಡೋದಿಲ್ಲ ಅಂತ ಹೇಳ್ತಾಳಂತೆ. ಹಿಮವಂತನು ಆವಾಗ ಏನು ಮಾಡಬೇಕು ಗೊತ್ತಾಗದೆ, ಹಿಮವಂತ ಸರಿ, ನಾನು ಮದುವೆ ಮಾಡಬೇಕಂದ್ರೆ ನನ್ನ ಹೆಂಡತಿಯ ಒಪ್ಪಿಗೆ ಬೇಕು, ಯಾವಾಗ ನನ್ನ ಹೆಂಡತಿ ಒಪ್ಕೊಳ್ಳೋದಿಲ್ಲ ಆಗ ನಾನು ಅಂಥ ಶಿವನಿಗೆ ನಾನು ಮದುವೆ ಮಾಡಿಕೊಡೋದಿಲ್ಲ ಅಂತ ಹೇಳ್ತಾನೆ. ಶಿವನಿಗೆ ಮನಸ್ಸಲ್ಲಿ ಸಂತೋಷವಾಯಿತು, ಅವನ ಕಾರ್ಯ ಏನಿತ್ತು ಅದು ಸಿದ್ಧಿ ಆಯಿತು ಅಂತ ಬರ್ತಾನೆ. ಪಾರ್ವತಿ ತಪಸ್ಸನ್ನು ಆಚರಿಸ್ತಾ ಇರೋದು ಗೊತ್ತಾಗತ್ತೆ. ಇವಾಗ
ಬೇರೆ ಮತ್ತೆ ನಾರದರು ಬಂದು ಮಗಳನ್ನು ಮದುವೆ ಮಾಡಿಕೊಡ್ಬೇಕು ಅಂತೆಲ್ಲ ಹೇಳ್ತಾರೆ. ಸಪ್ತ ಋಷಿಗಳು ಬರ್ತಾರೆ, ಮದುವೆ ಮಾಡಿಕೊಡಿ ಅಂತ ಹೇಳ್ತಾರೆ. ಹಿಮವಂತ ಈಗ ದೃಢ ನಿಶ್ಚಿತನಾಗಿದ್ದಾನೆ, ನನ್ನ ಮಗಳನ್ನು ಆ ಶಿವನಿಗೆ ಕೊಟ್ಟು ಮದುವೆ ಮಾಡೋದಿಲ್ಲ. ಇದೆಲ್ಲ ಆಗ್ತಾ ಇರೋದು ಯಾಕೆಂದರೆ ಅದು ಮದುವೆ ತಡ ಆಗಬೇಕು. ಯಾಕಂದರೆ ಪಾರ್ವತಿ ಇನ್ನೂ ಅವಳ ತಪಸ್ಸು ಇನ್ನೂ ಮುಗಿದಿಲ್ಲ, ಅವಳ ತಪಸ್ಸು ಇನ್ನೂ ಮುಗಿಬೇಕು ಅಂತ ಹೇಳಿ ಇದೇ ಒಂದಿಷ್ಟು ದಿವಸ ನಡೆಯುತ್ತಂತೆ. ಶಿವನ ಮೇಲೆ ಎಲ್ಲರೂ ಬಂದು ಹೇಳೋದು ಇದೆಲ್ಲ. ಒಂದು ದಿವಸ ಇದೇ ರೀತಿ ಇರುವಾಗ ನಾರದರು ಬಂದು ಮತ್ತೆ ಈಗ ನಿನ್ನ ಮಗಳನ್ನು ನೀನು ಯೋಚನೆ ಮಾಡು, ಅಂಥ ಶಿವನಿಗೆ ನೀನು ಕೊಡಲ್ಲ ಅಂತಿದೆಯಾ, ಆದರೆ ಶಿವ ಮತ್ತು ಪಾರ್ವತಿ ಹುಟ್ಟಿರೋದೇ ಶಿವನಿಗೋಸ್ಕರ, ಅವಳೇ ಅವನನ್ನು ಮದುವೆ ಮಾಡ್ಕೋಬೇಕು ಅಂತ. ಅವನಿಗೆ ಮನಸ್ಸಿಲ್ಲ ಅಂದರೆ ಇಲ್ಲಿ ತನಕ ಟೈಮ್ ಆಗಿದೆ, ಪಾರ್ವತಿಯ ತಪಸ್ಸು ಮುಗಿತಾ ಇದೆ. ಆದ್ದರಿಂದ ಈಗ ನಾರದರು ಬಂದು ಮತ್ತೆ ಈ ಉಪದೇಶವನ್ನು ಕೊಡ್ತಾರೆ. ಆಗ ನಾರದರ ಮಾತನ್ನು ಕೇಳಿ ಶಿವನಿಗೆ ಈಗ ಶಿವನಿನ ಮೇಲೆ ಹಿಮವಂತನಿಗೆ ಒಂದಿಷ್ಟು ಓಕೆ ಅನ್ನೋ ಥರ ಭಾವನೆ ಬರುತ್ತಂತೆ. ಆದರೆ ಪಾರ್ವತಿ ತಪಸ್ಸು ಎಷ್ಟು ಘೋರವಾಗಿ ಮಾಡ್ತಾ ಇದ್ದಾಳೆ ಅಂದರೆ ಅವಳು ಬೇರೆ ಯಾವುದರಲ್ಲೂ ಅವಳ ಮನಸ್ಸಿಲ್ಲ. ಪಾರ್ವತಿಗೆ ಇಷ್ಟೆಲ್ಲ ನಾನು ತಪಸ್ಸು ಮಾಡಿದ್ರೂ ಶಿವ ಬರ್ತಾ ಇಲ್ಲ, ಈಗ ನಾನು ಶಿವನಿಗೆ ನನ್ನ ತಪಸ್ಸು ಮೆಚ್ಚಿಲ್ಲ ಅಂತ ಹೇಳಿ ಅವಳು ಇವಾಗ ಏನು ಮಾಡ್ತಾಳಂತೆ, ಅವಳ ಸಖಿಯರನ್ನು ಕರೆದು ಬೆಂಕಿಯನ್ನು ಸೃಷ್ಟಿಸು, ನನ್ನ ಚಿತೆಯನ್ನು ನೀನು ರೆಡಿ ಮಾಡು, ನಾನು ನನ್ನ ದೇಹವನ್ನು ಅರ್ಪಿಸ್ತೀನಿ ಆ ಚಿತೆಯಲ್ಲಿ ಅಂತ ಅವಳು ಡಿಸೈಡ್ ಮಾಡ್ತಾಳಂತೆ. ಇವಾಗ ಶಿವ ಅಲ್ಲಿ ಮೇಲಿದ್ದಾನೆ. ಶಿವನಿಗೆ ಗೊತ್ತಾಯಿತು ಪಾರ್ವತಿ ಈ ರೀತಿ ಚಿತೆಯನ್ನು ಏರ್ತಾ ಇದ್ದಾಳೆ ಅಂತ. ದೇವತೆಗಳೆಲ್ಲ ಬಂದು ಹೇಳ್ತಾರಂತೆ, ಪಾರ್ವತಿ ಚಿತೆಯನ್ನು ಏರ್ತಾ ಇದ್ದಾಳೆ, ನೀನು ಹೋಗಿ ಅವಳನ್ನು ತಡಿಬೇಕು, ಇದಾದರೆ ಮತ್ತೆ ನಮಗೆ ಕಷ್ಟ ಅಂತ ಹೇಳಿ. ಶಿವನು ಇನ್ನೇನು ಅವಳು ಪಾರ್ವತಿ ದಹನ ಮಾಡ್ಕೋಬೇಕು ಅಷ್ಟೊತ್ತಿಗೆ ಶಿವ ಬರ್ತಾನಂತೆ. ಶಿವ ಬಂದು ಹೇಳ್ತಾನಂತೆ, ನೀನು ಏನು ಕಾರ್ಯ ಬೇರೆ ವೇಷದಲ್ಲಿ ಬಂದಿರೋದು, ವೇಷ ಮಾರಿಸ್ಕೊಂಡು ಬಂದು ಮತ್ತೆ ಅವಳನ್ನು ಅಲ್ಲೂ ಟೆಸ್ಟ್ ಮಾಡೋದೆ ಶಿವ, ಅವಳ ಭಕ್ತಿ ಎಷ್ಟಿದೆ, ಅವಳ ನಿಷ್ಠತೆ ಎಷ್ಟಿದೆ ಅಂತ. ಬಂದು ಯಾರಿಗೋಸ್ಕರ ನೀನು ಇದನ್ನು ಮಾಡ್ತಾ ಇದೆಯಾ, ಅಂಥ ಭಸ್ಮಧೂಳಿತ ಮನುಷ್ಯನನ್ನು ನೀನು ಮದುವೆ ಮಾಡಬೇಕು ಅನ್ಕೋತಾ ಇದೆಯಾ, ಯಾಕೆ ಇದು ಅದು ಅಂತೆಲ್ಲ ಶಿವನ ಮೇಲೆ ಮತ್ತೆ ನಿಂದನೆ ಮಾಡ್ಕೋತಾನಂತೆ. ಅವನೇ ಮಾಡ್ಕೋತಾನಂತೆ. ಪಾರ್ವತಿ ಹೇಳ್ತಾಳಂತೆ, ನಾನು ನಿನ್ನ ಮಾತು ಕೇಳಿದ್ದೇ ತಪ್ಪಾಯಿತು, ನಿನ್ನನ್ನು ನಾನು ಆ್ಯಕ್ಚುಲಿ ಅವಳನ್ನ ಬೆಂಕಿಯೊಳಗೆ ಹೋಗೋದ್ರೊಳಗೆ ಇವನು ತಪಸ್ವಿ ಬಂದಿದ್ದಾನೆ ಅಂತ ಬಂದು ಅವನಿಗೆ ಷೋಡಶೋಪಚಾರ ಪೂಜೆಯನ್ನೆಲ್ಲ ಏನೇನು ಮಾಡಬೇಕು ಪಾದ್ಯ ಅರ್ಘ್ಯ ಎಲ್ಲ ಕೊಟ್ಟಿರ್ತಾಳಂತೆ. ಅವನ ಸೇವೆಯನ್ನು ಮಾಡಿ ಆಮೇಲೆ ಬೆಂಕಿಗೆ ಹಾರೋದಕ್ಕೆ ರೆಡಿಯಾಗಿರ್ತಾಳಂತೆ. ಆಗ ಇವನು ಇದನ್ನೆಲ್ಲ ಕೇಳಿಸ್ಕೊಂಡು ಅವಳಿಗೆ ಸಿಟ್ಟು ಬಂದು, ನಿನ್ನ ಮಾತನ್ನು ಕೇಳಿಸ್ಕೊಂಡು ನನಗೆ ಪ್ರಯೋಜನ ಇಲ್ಲ, ನೀನು ಇಲ್ಲಿಂದ ಹೊರಡು ಅಂತ ಹೇಳಿಬಿಟ್ಟು ಅವಳು ಬೆಂಕಿಗೆ ಹಾರಕ್ಕೆ ಹೋಗ್ತಾಳಂತೆ. ಹಾರಕ್ಕೆ ಹೋದಾಗ ಆ ಬೆಂಕಿ ಶಮನವಾಗೋಗುತ್ತಂತೆ, ತಂಪಾಗೋಗುತ್ತಂತೆ. ಅದೆಲ್ಲ ಬೆಂಕಿ ಏನು ಪ್ರಜ್ವಲಿಸ್ತಿತ್ತು ಅದೆಲ್ಲ ಅಲ್ಲಿ ನಾರ್ಮಲ್ ಆಗಿ ಬೆಂಕಿ ಹುಟ್ಟೋಯ್ತು. ಅಗ್ನಿದೇವ ತಣ್ಣಗಾಗೋದ. ಆಗ ಶಿವನು ಅವನ ಒರಿಜಿನಲ್ ಅವತಾರದಲ್ಲಿ ಬಂದು ರೂಪ ತೋರಿಸಿ, ನಿನ್ನ ಈ ನಿಷ್ಠತೆ, ನಿನ್ನ ಈ ದೃಢತೆ ನನಗೆ ಇಷ್ಟ ಆಯಿತು, ನಾನು ನಿನ್ನನ್ನು ಮದುವೆ ಆಗ್ತೀನಿ ಅಂತ ಅವನು ಇವಾಗ ಹೇಳಿದನು. ಈಗ ಪಾರ್ವತಿಗೆ ತುಂಬ ಸಂತೋಷ ಆಯಿತು. ಆಮೇಲೆ ಈ ವಿವಾಹವನ್ನು ಈಗ ಹಿಮವಂತ ಕೂಡ ಇಷ್ಟು ದಿವಸ ಮೈನಾವತಿ ಎಲ್ಲ ಒಪ್ಕೊಂಡೇ ಇಲ್ಲದೆ ಇದ್ದವರು ಇವಾಗ ಮೆತ್ತಿಗೆ ಎಲ್ಲರೂ ಒಪ್ಕೊಂಡಿದ್ದಾರೆ, ಮದುವೆ ಮಾಡೋದಕ್ಕೆ ತಯಾರಿ ಮಾಡ್ಕೋತಾ ಇದ್ದಾರೆ. ಇಲ್ಲಿ ಮದುವೆ ಮಾಡೋದಕ್ಕೆ ತಯಾರಿ ಮಾಡಿಕೊಂಡಾಗ ಶಿವ ಅವನ ಗಣಗಳು ಯಾರು, ಅವನ ಕಡೆಯಿಂದ ಬರೋರು ಯಾರು, ಎಲ್ಲ ಈ ಭೂತಪಿಗಳು ಪಿಶಾಚಿಗಳು ಅವರೇ ಬರೋದು. ಅವರೆಲ್ಲ ಶಿವನ ಬಾರಾತ್ ಅಂದರೆ ಗಂಡಿನ ಕಡೆಯವರೆಲ್ಲ ಬರ್ತಾ ಇದ್ದಾರೆ. ಆ ಬಾರಾತ್ ಬರ್ತಾ ಇರೋದನ್ನು ನೋಡಿದ ಮೈನಾವತಿ ದೂರದಿಂದ ನೋಡಿ ಮೂರ್ಛೆ ಹೊಟ್ಟೋಗ್ತಾಳಂತೆ. ಯಾಕಂದರೆ ಅವಳಿಗೆ ಎಲ್ಲ ಈ ಗಣಗಳು ಈ ಭೂತ ಪಿಶಾಚಿಗಳನ್ನು ನೋಡಿ ಭಯ ಆಯ್ತಂತೆ, ಅಷ್ಟು ಭಯವಾಯಿತಂತೆ ಅವಳಿಗೆ ಆ ಗಣಗಳೆಲ್ಲ ನೋಡಿ. ಆವಾಗ ಅವಳು ಏನಿದು ಹೀಗೆ ಇಂಥ ಜನರನ್ನು ನಾನು ಇಂಥವ್ರನ್ನ ನನ್ನ ಮಗಳಿಗೆ ಕೊಡಬೇಕಾ ಅಂತ. ಆಗ ಶಿವನಿಗೆ ಇದು ಅವಳಿಗೆ ಈ ಮನಸ್ಸಲ್ಲಿ ಇದು ನಡೀತಾ ಇದೆ ಅಂತ ಗೊತ್ತಾಗತ್ತೆ. ಇನ್ನೊಂದು ಕತೆ, ಒಂದು ಸಣ್ಣ ಕತೆ, ಅರಣ್ಯ ರಾಜ ಅನ್ನೋ ಕತೆ ಒಂದಿದೆ. ಯಾಕಂದರೆ ಅರಣ್ಯ ರಾಜ ಕೂಡ ಮಧ್ಯ ಈ ಹಿಮವಂತನಿಗೆ ಶಿವನಿಗೆ ಕೊಡಬಾರ್ದು ಅನ್ನೋದನ್ನು ಒಂದು
ಪ್ರಸಂಗ ಒಂದು ಕೊಟ್ಟಿದ್ದಾರೆ. ಅರಣ್ಯ ರಾಜ ಅಂದರೆ ಯಾರು ಅಂದರೆ ಅವನು ಶಿವನ ಭಕ್ತ. ಅವನು ಹೇಗಿರ್ತಾನೆ ಅಂದರೆ ಕ್ರೂರವಾಗಿ ವೇಷ ಇರ್ತಾನಂತೆ. ಕ್ರೂರ ಅಂದರೆ ಒಂಥರ ಅವನು ಗಣಗಳಂತೆ ವೇಷ ಮಾಡ್ಕೊಂಡಿರ್ತಾನಂತೆ. ಇದನ್ನು ಹಿಮವಂತ ನೋಡಿಬಿಟ್ಟು ಇಂಥವನಿಗೆ ನನ್ನ ಮಗಳನ್ನು ಕೊಡಬೇಕಾ ಅಂತ ಯೋಚನೆ ಮಾಡಿರ್ತಾನೆ. ಅದು ಯಾಕೆಂದರೆ ಪಾರ್ವತಿ ತಪಸ್ ಮಾಡೋದು ದೂರ ಇನ್ನೂ ಸ್ವಲ್ಪ ಸಮಯ ಆಗಲಿ ಅಂತ. ಅರಣ್ಯ ರಾಜನ ಒಂದು ಕತೆ ಬರುತ್ತೆ. ಆದರೆ ಅರಣ್ಯ ರಾಜ ಕೂಡ ಆಮೇಲೆ ಅವರ ಮನಸ್ಸನ್ನು ಬದಲಾಯಿಸೋದಕ್ಕೆ ಹೆಲ್ಪ್ ಆಗುತ್ತೆ. ಅವ್ರಿಗೂ ಗೊತ್ತಾಗತ್ತೆ ಶಿವ ಒಳ್ಳೆಯವನು ಅಂತ ಹೇಳಿ. ಈಗ ಶಿವನಿಗೆ ಈ ನನ್ನ ಅತ್ತೆ ಭಯಪಟ್ಟಿದ್ದಾಳೆ ಅಂತ ಗೊತ್ತಾಗತ್ತೆ. ಅವನು ಮೂಳೆ ಎಲ್ಲ ಧರಿಸಿದ್ದಾನೆ, ಆಮೇಲೆ ಭಸ್ಮವೆಲ್ಲ ಮೈಗೆ ಅರ್ಪಣೆ ಮಾಡ್ಕೊಂಡಿದ್ದಾನೆ. ನಾಗಗಳೆಲ್ಲ ಅವನ ಆಭರಣವಾಗಿದೆ, ಕೈಯಲ್ಲಿ, ಹಣೆಯಲ್ಲಿ, ತಲೆಯಲ್ಲಿ ನಾಗ, ಎಲ್ಲ ನಾಗಗಳೇ ಇದೆ. ಮತ್ತು ರುದ್ರಾಕ್ಷಿ ಮಾಲೆಯನ್ನು ಧರಿಸ್ಕೊಂಡಿದ್ದಾನೆ. ಇದನ್ನೆಲ್ಲ ನೋಡಿ ಆ ಮೈನಾವತಿಗೆ ತುಂಬ ಈ ಥರ ಹುಡುಗನ ನಾನು ನನ್ನ ಮಗಳನ್ನ ಕೊಡ್ತಾ ಇದ್ದೀನಲ್ಲ ಅಂತ ಭಯ ಆಗತ್ತಂತೆ. ಇದು ಗೊತ್ತಾಗಿ ಶಿವನು ಇನ್ನೇನು ಧಾರೆ ಎಳೆಯೋ ಸಮಯಕ್ಕೆ ಅವನೇನು ಮಾಡ್ತಾನಂತೆ, ಅವನ ಇಡೀ ಮೈಯನ್ನು ಸುವರ್ಣವಾಗಿ ಕನ್ವರ್ಟ್ ಮಾಡ್ಕೋತಾನೆ. ಅದು ಒಂಥರ ಪರಿವರ್ತನೆ ಆಗೋಗತ್ತಂತೆ. ಆ ಸುವರ್ಣ ರೂಪವನ್ನು ನೋಡಿ ಮೈನಾವತಿಗೆ ದಿಗ್ಭ್ರಮೆ ಆಗೋಗತ್ತಂತೆ. ಅಷ್ಟು ಸುಂದರವಾಗಿದ್ದಂತೆ ಅವನು. ಶಿವ ಅಂದ್ರೇ ಸುಂದರ. ಅದಕ್ಕೆ ಅಲ್ವಾ ಶಿವನಿಗೆ ಶಾಪ ಕೊಟ್ಟಿದ್ದು. ಶಿವನು ಭಿಕ್ಷಕ್ಕೆ ಬಂದ ನೀಡು ಬಾರೇ ತಂಗಿ, ಆ ಹಾಡಲ್ಲಿ ಅದೇ ಬರೋದಲ್ಲ. ಯಾವಾಗ ಒಂದು ಶಿವನು ಭಿಕ್ಷಕ್ಕೆ ಬಂದ ಎಲ್ಲ ಹೆಣ್ಮಕ್ಳು ಅವನ ಹಿಂದೆನೇ ಓಡೋಕ್ಕೆ ಶುರು ಮಾಡಿದ್ರಂತೆ. ಆವಾಗ ಅವನಿಗೆ ಶಾಪ ಬಂದಿದ್ದೇನು, ನಿನ್ನನ್ನು ಲಿಂಗಾವಸ್ಥೆಯಲ್ಲಿ ನೋಡಬೇಕು ಜನರು, ನಿನ್ನ ಈ ರೂಪವನ್ನು ನೋಡಬಾರ್ದು ಅಂತ ಶಾಪ ಬಂದಿದ್ದು ಅಂತ. ಅದೇ ಆ ನಮ್ಮ ಜನಪದ ಗೀತೆಯಲ್ಲಿ ಬಂದಿರೋದು. ಮೈಯೆಲ್ಲ ಭಸ್ಮದ ಹುಳಿ ಕಾಣೆ ಅಂತೆಲ್ಲ ಹೇಳ್ತಾರೆ. ಈ ರೀತಿ ಆ ಶಿವನನ್ನು ನೋಡಿ ಮೈನಾವತಿಗೆ ಎಂಥ ಸುಂದರ ಇವನಿಗೆ ನನ್ನ ಮಗಳನ್ನು ಕೊಡ್ತಾ ಇದ್ದೀನಿ ನಾನು ಧನ್ಯ ಅಂತ ಅವಾಗ ಅವಳಿಗೆ ಅನ್ಸತ್ತಂತೆ. ಆ ರೂಪವನ್ನು ನೋಡಿ ಪಾರ್ವತಿಗೂ ಕೂಡ ಸಂತೋಷವಾಗತ್ತಂತೆ. ಇದು ನಿಜವಾದ ಶಿವನ ರೂಪ. ಅಷ್ಟು ಸುಂದರವಾಗಿದ್ದಾನಂತೆ ಅವನು ನೋಡಿದ್ರೆ ಎಲ್ಲ ಹೆಣ್ಮಕ್ಳು ಅಷ್ಟು ಸಂತೋಷ ಪಡ್ತಾರಂತೆ. ಈಗಲೂ ಕೂಡ ನೀವು ಶಿವನ ಫೋಟೋವನ್ನು ನೋಡಿದ್ರೆ ನಿಜವಾಗೂ ನೀವು ಅದನ್ನು ದಿಟ್ಟಿಸಿ ನೋಡಿ, ಅವನಷ್ಟು ಸುಂದರವಾಗಿ ಕಾಣಿಸ್ತಾನೆ. ಶಿವನು ಅಷ್ಟು ಸುಂದರವಾಗಿದ್ದಾನೆ. ನೀಲಕಂಠನಾದರೂ ಬರೀ ಕಂಠ ಮಾತ್ರ ನೀಲ, ಆದರೆ ಅವನ ಮುಖ, ಅವನ ಮೈ ಅಂಗ ಎಲ್ಲ ಸುವರ್ಣವಾದ ಮಯ, ಸುವರ್ಣ ತೇಜಸ್ಸು ಬರುತ್ತಂತೆ ಅವನ ಮುಖದಲ್ಲಿ, ಅವನ ಮೈಯಲ್ಲೆಲ್ಲ. ಈ ರೀತಿ ಶಿವನ ಮತ್ತು ಪಾರ್ವತಿಯ ಮದುವೆಯನ್ನು ಈಗ ಅವರು ನಡೆಸ್ಕೊಡ್ತಾ ಇದ್ದಾರೆ. ಈ ಶಿವ ಪಾರ್ವತಿಯ ಮದುವೆ ಮಾಡಿ ಎಲ್ಲ ಸಂಭ್ರಮದಿಂದ ಶಿವ ಪಾರ್ವತಿಯ ಕಲ್ಯಾಣವಾಯಿತು. ಎಲ್ಲ ರೀತಿಯ ಭಕ್ಷ್ಯ ಭೋಜ್ಯಗಳು ಅಲ್ಲಿ ತಯಾರಾಗಿದೆ. ಎಲ್ಲರಿಗೂ ಒಳ್ಳೆಯ ಏನು ನಮ್ಮ ಅತಿಥಿ ಸತ್ಕಾರ ಮಾಡಬೇಕು ಅದನ್ನೆಲ್ಲ ಹಿಮವಂತ ಮತ್ತು ಮೈನಾವತಿಯಲ್ಲೂ ನಡೆಸ್ಕೊಟ್ಟಿದ್ದಾರಂತೆ. ಎಲ್ಲ ಆಗಿ ಪಾರ್ವತಿ ದೇವಿ ಈಗ ಕೈಲಾಸ ಪರ್ವತಕ್ಕೆ ಬಂದಿದ್ದಾಳೆ. ಅಲ್ಲಿ ಗಣಗಳೆಲ್ಲ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರಂತೆ ಪಾರ್ವತಿಯನ್ನು ಆಹ್ವಾನಿಸೋಕ್ಕೆ ಮತ್ತು ಪಾರ್ವತಿ ಬರೋದಕ್ಕೆ ಎಲ್ಲ. ಈ ರೀತಿ ಎಲ್ಲ ಸಿದ್ಧತೆ ಆಗಿದೆ. ಈಗ ಅಲ್ಲಿ ತಾರಕಾಸುರನ ವಧೆ ಮಾಡೋದಕ್ಕೆ ಇವರಿಬ್ಬರ ಮಿಲನ ಬೇಕು ಮತ್ತು ಕಾರ್ತಿಕೀಯನ ಜನನ ಆಗಬೇಕು. ಕಾರ್ತಿಕ ಮಾಸದಲ್ಲಿ ಸುಬ್ರಹ್ಮಣ್ಯನನ್ನು ಪೂಜೆಯನ್ನು ಮಾಡ್ತಾರೆ ಅಂತೆ. ಇದೇ ಕಾರ್ತಿಕ ಮಾಸದಲ್ಲೇ ಸ್ಕಂದ ಷಷ್ಠಿ ಅಂತಲೂ ಮಾಡ್ತಾರೆ. ಆವಾಗ 6 ದಿವಸ, ದೀಪಾವಳಿಯಿಂದ 6 ದಿವಸ ಉಪವಾಸ ಮಾಡಿ 6ನೇ ದಿವಸ ಷಷ್ಠಿಯ ದಿವಸ ಎಲ್ಲ ಸೇವೆಯನ್ನು ಮಾಡ್ತಾರೆ. ಈ ರೀತಿ ಕಾರ್ತಿಕನ ಜನನವನ್ನು ನಾವು ಮುಂದಿನ ವಾರದಲ್ಲಿ ನೋಡೋಣ. ಇವತ್ತಿಗೆ ಮುಗಿಸೋಣ. ಹರೇ ಹರೇ ಮೇ ಹರ ಪಾತಕಾನಿ, ಹರೇ ಹರೇ ಮೇ ಕುರು ಮಂಗಳಾನಿ, ಹರೇ ಹರೇ ಮೇ ತವ ದೇಹಿ ದಾಸ್ಯಂ, ಹರೇ ಹರೇ ಮೇ ತವ ಭಕ್ತಿರಸ್ತು. ಹರಯೇ ನಮಃ.
ಹರೆಯೇ ನಮಃ.